ಸ್ಯಾಂಡಲ್ವುಡ್ನ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ ಕೆಲಸ ಮಾಡಿದಂಥ ದ್ವಾರಕೀಶ್ ಅವರು ವಿಧಿವಶರಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಅಸ್ತಂಗತರಾಗಿರುವಂತಹ ದ್ವಾರಕೀಶ್ ಅವರ ಅಂತಿಮ ದರ್ಶನಕ್ಕಾಗಿ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 8:30ರಿಂದ 10:30 ತನಕ 11:30 ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವಿದೆ. ಕುಳ್ಳ is the more famous. Everybody loves him. ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಅಪ್ಪನ ಇಷ್ಟಪಡದೆ ಜನರೇ ಇಲ್ಲ. ಎಲ್ಲರೂ ಪ್ರೀತಿಯಿಂದ ನಮ್ಮ ಕುಳ್ಳ ಅನ್ನೋರು. ಅದಕ್ಕಿಂತ ಏನು ಪ್ರಶಸ್ತಿ ಬೇಕು ನಮಗೆ? ಎಲ್ಲೋ ಹೋದ್ರೆ ಕುಳ್ಳನ ಮಗ ಅಂತಾರೆ. ವಾಟ್ ಎಲ್ಸ್ ಯು ನೀಡ್? ಈಸ್ ಗಿವನ್ ಅಸ್ ಮೋರ್. ಅಂಡ್ ಕನ್ನಡಿಗರು ನಮಗೆ ತುಂಬ ಕೊಟ್ಟಿದ್ದಾರೆ. ಸೊ ನೋ ರಿಗ್ರೆಟ್ಸ್. ವಾಟ್ ಎವರ್ ಜನರಿಗಿಂತ ಪಟ್ಟಿ ಕೊಡೋದು ಬೇರೆ. ಅವ್ರ ಜನರು ಏನು ಕೊಡ್ತಾರೋ ಅದೇ ಹೈಯೆಸ್ಟ್. MP ಎಲೆಕ್ಷನ್ಸ್ ಎಲ್ಲ ಕಡೆ ಎಲ್ಲರೂ ಬ್ಯುಸಿ ಇದ್ದಾರೆ. ಅದರಲ್ಲೂ ಶಿವಣ್ಣ ಅವರು, ಗೀತಕ್ಕ ಅವರ ಒಂದು ಎಲೆಕ್ಷನ್ ಕ್ಯಾಂಪೇನಲ್ಲಿ ಶಿವಮೊಗ್ಗದಲ್ಲಿ ಬ್ಯುಸಿ ಇದ್ರು. ಅಪ್ಪ ಅವರು ಇಲ್ಲ ಅಂದಿದ ತಕ್ಷಣ ಕೂಡಲೇ ಬೆಂಗಳೂರಿಗೆ ಆಗಮಿಸಿ ಬೆಳಗ್ಗೆನೆ ಮನೆಗೆ ಬಂದು ಅವರ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯ ಮಾಡಿದ್ರು. ಶಿವಣ್ಣ ಹೇಳ್ದಂಗೆ ಶಿವಣ್ಣ ಇಸ್ ಫ್ಯಾಮಿಲಿ. ನಮ್ಮ 5 ಜನಕ್ಕೂ ಹಿರಿಯ ಅಣ್ಣಂತರ ಅಪ್ಪನ ಫೇವ್ರೇಟ್. ಚಿಕ್ಕ ವಯಸ್ಸಿನ ಒಟ್ಟಿಗೆ ಬೆಳೆದವರು. ದೇರ್ ಇಸ್ ನಮಗೆ ಎಷ್ಟು ಲಾಸು ಶಿವಣ್ಣಗೂ ಅಷ್ಟೇ ಲಾಸ್. ಸೊ ವಿ ಆಲ್ ಒನ್ ಫ್ಯಾಮಿಲಿ. ಎಂಟೈರ್ ಇಂಡಸ್ಟ್ರಿ ಇಸ್ ಒನ್ ಫ್ಯಾಮಿಲಿ. ವಿ ಆಲ್ ಲಾಸ್ಟ್ ಎ ವೆರಿ ಬಿಗ್ ಮ್ಯಾನ್ ಇನ್ ಅವರ್ ಇಂಡಸ್ಟ್ರಿ. ಸುದೀಪ್ ಸರ್, ನಿಮಗೆ ಬರೀ ಚಿತ್ರರಂಗದ ಸ್ಟಾರ್ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ ಅವರು, ನೀವು ಅವರೊಟ್ಟಿಗೆ ಸಾಕಷ್ಟು ವರ್ಷ ಜರ್ನಿ ಮಾಡಿದ್ದೀರಾ. ಏನ್ ಹೇಳಿದ್ರು ಸರ್? ಸುದೀಪ್ ಅವರು ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ 7:30 ಫ್ಲೈಟಲ್ಲಿ ಇಳ್ಕೊಂಡು ಇಲ್ಲಿಗೆ ಬರ್ತಾರೆ ಈಗ. ಕೊನೆಯದಾಗ ಒಂದು ಪ್ರಶ್ನೆ, ಅಂತಿಮ ವಿಧಿವಿಧಾನಗಳನ್ನ ಯಾರು ನೆರವೇರಿಸ್ತಾ ಇದ್ದೀರಾ ನಿಮ್ಮಲ್ಲಿ? ನಮ್ಮ ಪದ್ಧತಿ ಪ್ರಕಾರ ನಮ್ಮ ಅಣ್ಣ ಸಂತೋಷ್ ಅವರು ಅಮೆರಿಕದಿಂದ ಬಂದಿದ್ದಾರೆ. ಅವರು ಅದನ್ನು ನಾವೆಲ್ಲ ಮಾಡ್ತೀವಿ. ನಿಮ್ಮ ಹಿರಿಯ ಅಣ್ಣ ಅವರೇನು. ಥ್ಯಾಂಕ್ ಯು ಸರ್. ಹಲೋ, ಎಲ್ಲಿದ್ಯಾ? ದ್ವಾರಕೀಶ್ ಅವರ ಅಂತಿಮ ನಮನ ಸಲ್ಲಿಸೋದಕ್ಕೆ ಈಗ ಸಾರ್ವಜನಿಕರಿಗೆ, ಅದೇ ರೀತಿಯಾಗಿ ಅಭಿಮಾನಿಗಳು, ರಾಜಕೀಯ ಧುರೀಣರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಅವರ ಪುತ್ರ ಸೇರಿದಂತೆ ಅನೇಕರು ಕೂಡ ನೋವಿನಲ್ಲಿದ್ದಾರೆ. ಇನ್ನು ನಟ ಕಿಚ್ಚ ಸುದೀಪ್ ಕೂಡ ಈಗ ಅವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಆಗಮಿಸಿದ್ದಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ. ಕಿಚ್ಚ ಸುದೀಪ್ ಮತ್ತು ದ್ವಾರಕೀಶ್ ಇಬ್ಬರು ಕೂಡ ವಿಷ್ಣುವರ್ಧನ ಅನ್ನುವಂಥ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. 2011ರಲ್ಲಿ ತೆರೆ ಕಂಡಂಥ ವಿಷ್ಣುವರ್ಧನ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಅಂದರೆ ದ್ವಾರಕೀಶ್ ಅವರಿಗೆ ತುಂಬ ಇಷ್ಟ. ಅವರ ಹೆಸರಲ್ಲಿ ಸಿನಿಮಾ ಮಾಡಬೇಕು ಅಂತ ಬಹಳ ಕನಸನ್ನು ಕಂಡಿದ್ರು. ಈ ಒಂದು ವಿಷ್ಣುವರ್ಧನ ಅನ್ನುವಂಥ ಟೈಟಲ್ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಹಸವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಸಿನಿಮಾವನ್ನು ಸುದೀಪ್ ಅವರ ಕೈಯಲ್ಲೇ ಮಾಡಿಸ್ಬೇಕು ಅನ್ನುವಂಥ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಅದೇ ನಿಟ್ಟಿನಲ್ಲಿ ಅದನ್ನು ಕೂಡ ಮಾಡಿದರು. ನಟ ಸುದೀಪ್ ಅವರು ಕೂಡ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರ ಇಬ್ಬರ ನಡುವೆ ಇದ್ದಂಥ ಅವಿನಾಭಾವ ಸಂಬಂಧ ಎಲ್ರಿಗೂ ಗೊತ್ತಿದ್ದಂಥದ್ದೇ. ಒಂದು ಕಡೆ ಸುದೀಪ್ ಅವ್ರಿಗೂ ಕೂಡ ವಿಷ್ಣುವರ್ಧನ್ ಅಂದರೆ ಇಷ್ಟ, ಇನ್ನೊಂದು ಕಡೆ ದ್ವಾರಕೀಶ್ ಅವ್ರಿಗೂ ಕೂಡ ಇಷ್ಟ. ಅವರ ಇಬ್ಬರ ಈ ಇಷ್ಟಗಳೊಂದಿಗೆ ಈ ವಿಷ್ಣುವರ್ಧನ ಅನ್ನುವಂಥ ಸಿನಿಮಾವನ್ನು 2011ರಲ್ಲಿ ಮಾಡಿದರು. ಅವರ ನೆನಪಿಗೋಸ್ಕರ, ವಿಷ್ಣುವರ್ಧನ್ ಅವರ ನೆನಪಿಗೋಸ್ಕರ ಒಂದು ಹಾಡನ್ನು ಕೂಡ ಅದರಲ್ಲಿ ಬರೆದಿದ್ರು. ಆ ಮೂಲಕ ವಿಷ್ಣುವರ್ಧನ್ ಅವರಿಗೆ ಒಂದು ರೀತಿಯಾಗಿ ಗೌರವವನ್ನು ಸಲ್ಲಿಕೆ ಮಾಡಿದರು ದ್ವಾರಕೀಶ್ ಮತ್ತು ಸುದೀಪ್ ಅವರು ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಚೆನ್ನೈಗೆ ತೆರಳಿದ್ರು ಸುದೀಪ್, ಆದರೆ ಇವತ್ತು ಬೆಳಗ್ಗೆ ಬಂದಿಳಿದಿದ್ದಾರೆ ಬೆಂಗಳೂರಿಗೆ. ದ್ವಾರಕೀಶ್ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಚೆನ್ನೈನಲ್ಲಿದ್ದಂಥ ನಟ ಸುದೀಪ್ ಅವರು ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಟ ಹಾಗೂ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕೆಲಸ ಮಾಡಿದಂಥ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸುದೀಪ್ ಬಂದಿದ್ದಾರೆ.
ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನು ಮನೆಯಲ್ಲಿ ಇರಿಸಲಾಗಿತ್ತು. ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ರವಾನೆ ಮಾಡಿದ್ದಾರೆ. ಈಗ ಈ ಕ್ಷಣದಿಂದ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ರಾಜಕೀಯ ಗಣ್ಯರಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಈಗ ಅವಕಾಶವಿರುತ್ತೆ. ಈ ಕ್ಷಣದಿಂದ 11:30 ಕೂಡ. ಅದಾದ ಬಳಿಕ 12 ಗಂಟೆಯ ನಂತರ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿ ಅಂತ್ಯಕ್ರಿಯೆಯನ್ನು ಚಾಮರಾಜಪೇಟೆಯ TR ಮಿಲ್ನಲ್ಲಿ ಚಿತಾಗಾರದಲ್ಲಿ ಮಾಡಲಾಗುತ್ತೆ. ಈಗಾಗಲೇ ಅವರ ಪುತ್ರ ಮಾಹಿತಿಯನ್ನು ಕೊಟ್ಟಿರುವ ಪ್ರಕಾರ ಅವರ ಹಿರಿಯ ಪುತ್ರ ಆಗಿರುವಂಥ ಸಂತೋಷ್ ಅವರು, ಅಂದರೆ ದುಬೈನ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಅವರು ಈಗಾಗಲೇ ಬಂದಿದ್ದಾರೆ. ಅವರು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ, ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ರಾಘಣ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರ ಪತ್ನಿ ಕೂಡ ಆಗಮಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಕೂಡ ಸ್ಯಾಂಡಲ್ವುಡ್ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ಕೆಲಸ ಮಾಡಿದಂಥ ದ್ವಾರಕೀಶ್ ಅವರ ಮೃತದೇಹವನ್ನು, ಪಾರ್ಥಿವ ಶರೀರವನ್ನು ನೋಡಿ ಅಂತಿಮವಾಗಿ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಬೇರೆ ಬೇರೆ ಬರೀ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಹಾಲಿವುಡ್, ಬಾಲಿವುಡ್ ಸೇರಿದಂತೆ ಅನೇಕ ನಿರ್ಮಾಪಕರ ಜೊತೆಗೂ ಕೂಡ ಅವಿನಾಭಾವ ಸಂಬಂಧವನ್ನು ದ್ವಾರಕೀಶ್ ಅವರು ಇಟ್ಕೊಂಡಿದ್ರು. ನಟ ದೇವರಾಜ್ ಅವರು ಕೂಡ ಬಂದಿದ್ದಾರೆ, ಕಲಾಕ್ಷೇತ್ರಕ್ಕೆ ಆಗಮಿಸಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹೀಗೆ ಅನೇಕರು ಕೂಡ ಬರ್ತಾನೆ ಇದ್ದಾರೆ, ಗಣ್ಯಾತಿ ಗಣ್ಯರು. ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು, ಅವರಿಗೆ ನಮನವನ್ನು ಸಲ್ಲಿಸಬೇಕು ಅಂತ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಚೆನ್ನೈಗೆ ಹೋಗಿದ್ದಂಥ ಸುದೀಪ್ ಅವರು ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸಿ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಗಣ್ಯಾತಿ ಗಣ್ಯರು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಸೇರಿದಂತೆ ಅನೇಕರು ಕೂಡ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನು ನೋಡಿ ಕೊನೆಯದಾಗಿ ಒಂದು ವಿದಾಯ ಹೇಳುವಂಥ ಅವಕಾಶ ಇದು. ಅವ್ರ ಜೊತೆಗೆ ನಟನೆ ಮಾಡಿದವರು ಇರ್ಬೋದು, ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿವರೆಗೂ ಕೂಡ ನಟನೆ ಮಾಡೋದಕ್ಕೆ ಆಗಿಲ್ಲ, ಅಥವಾ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲೇ ಇಲ್ವಲ್ಲ ಅನ್ನುವಂಥವ್ರು ಇರ್ಬೋದು, ಅವ್ರ ಜೊತೆಗೆ ಅನೇಕ ಸಿನಿಮಾಗಳನ್ನು ಮಾಡಿದವರು, ಹೀಗೆ ಪ್ರತಿಯೊಬ್ಬರು ಕೂಡ ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮಾಡಿಕೊಂಡು ಒಂದು ಕಲಾವಿದ ಅಂತ ಹೇಳಿದ್ರೆ ಅದನ್ನು ಯಾವ ಮಟ್ಟದಲ್ಲಿ ಬೇಕಾದ್ರೂ ಅದನ್ನು ಸಾಧಿಸ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿರ್ತಕ್ಕಂಥವ್ರು, ಮತ್ತು ಚಿತ್ರ ನಿರ್ಮಾಣದಲ್ಲಿ ಚಿತ್ರ ನಿರ್ದೇಶಕರಾಗಿ ಮತ್ತು ತಂತ್ರಜ್ಞಾನವನ್ನು ತರೋ ನಿಟ್ಟಿನಲ್ಲಿ ಮತ್ತು ಹೊಸ ಹೊಸ ಲೊಕೇಶನ್ಸಿಗೆ ಹೋಗಿ ಹುಡುಕಿ ಮಾಡ್ತಕ್ಕಂಥದ್ದು. ಆಫ್ರಿಕಾದಲ್ಲಿ ಶೀಲಾ ಇರ್ಬೋದು, ಸಿಂಗಾಪುರದಲ್ಲಿ ರಾಜಕುಳ್ಳ ಇರ್ಬೋದು, ಅಥವಾ ನೀ ಬರೆದ ಕಾದಂಬರಿನ ರೀಮೇಕ್ ಮಾಡೋದ್ರಲ್ಲಿ ಇದು ಬಿಟ್ಟು ಇವರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಾಧಿಸಿ ತೋರಿಸಿರ್ತಕ್ಕಂಥ ಒಬ್ಬ ಗ್ರೇಟೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಚಿತ್ರರಂಗಗಳನ್ನ ಒಂದು ದೊಡ್ಡ ಮಟ್ಟಕ್ಕೆ, ಒಂದು ಸ್ಕ್ರೀನ್ ಮೇಲೆ, ದೊಡ್ಡ ಸ್ಕ್ರೀನಲ್ಲಿ ತರ್ತಕ್ಕಂಥದ್ರಲ್ಲಿ ಯಶಸ್ವಿ ಆದರೂ, ಜನಕ್ಕೆ ತಲುಪೋ ರೀತಿಯಲ್ಲಿ ಯಶಸ್ವಿ ಆದರು. ಹಾಗಾಗಿ ಇವತ್ತು ಅವರು ನಮ್ಮನ್ನು ಎಲ್ಲರೂ ಆಗಲಿದ್ದಾರೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಶಾಶ್ವತವಾಗಿ ಕರ್ನಾಟಕದಲ್ಲಿ ಮತ್ತು ಚಿತ್ರರಂಗದಲ್ಲಿ ಉಳ್ಕೊಂಡೇ ಇರ್ತವೆ. ಮತ್ತು ಅನೇಕ ಇಂಟರ್ವ್ಯೂಗಳನ್ನು ಈ ರೀಸೆಂಟಾಗಿ ಅವ್ರು ಮಾಡ್ತಾ ಬಂದಿದ್ದಾರೆ ಚಿತ್ರರಂಗದ ಬಗ್ಗೆ, ಅವ್ರ ಬದುಕಿನ ಬಗ್ಗೆ. ಅದೆಲ್ಲವೂ ಕೂಡ ನಮಗೆ ದಾರಿದೀಪ ಆಗಬೇಕು, ಮುಂದೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತವೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅವರ ಆತ್ಮಕ್ಕೆ ಚಿರಶಾಂತಿ ಇದೆ ಒದಗಿಸ್ಲಿ ಅಂತ ಹೇಳಿ ಆ ದೇವರ ಹೆಸರು. ನಿಮ್ಮೊಟ್ಟಿಗೆ ಒಡನಾಟ ಹೇಗಿತ್ತು ಸರ್? ನಾನು ಅವರು ಚಿತ್ರರಂಗ ನಮ್ಮ ಸ್ಟುಡಿಯೋಗೆ ಬಂದಾಗ, ಮತ್ತೊಂದಕ್ಕೆ ಬಂದಾಗ ಅವರೆಲ್ಲರೂ ಕೂಡ ರೆಗ್ಯುಲರಾಗಿ ಸಿಗೋರು. ಮತ್ತು ಅವ್ರಿಗೆ ಅವರು ಒಂದು ತಾಳಿ ಕಟ್ಟುವ ಶುಭ ವೇಳೆ ಅಂತೇಳಿ ನಾನು ಅವರು ಜೊತೆಗೆ ಚಿತ್ರವನ್ನು ಮಾಡಿದ್ವಿ. ಈಸ್ ಎ ಗ್ರೇಟ್ ಮ್ಯಾನ್. ಅಂದರೆ ಅವರಂಥ ನಟರಿಗೆ ಮತ್ತೊಂದು ಕಾಂಬಿನೇಷನಲ್ಲಿ ಮಾಡ್ತೀವಿ ಅನ್ನೋದೇ ಒಂದು ಪುಣ್ಯ. ಆ ಥರದ್ದು ಒಂದು ಸೌಭಾಗ್ಯ ನನಗೂ ಕೂಡ ಒದಗಿ ಬಂದಿತ್ತು. ಇವತ್ತು ಅವರು ಹೋಗಿದ್ರು ಕೂಡ ಪ್ರೊಡ್ಯೂಸರು, ಡೈರೆಕ್ಟರ್, ಆಮೇಲೆ ಒಳ್ಳೆ ಮನುಷ್ಯ ಅವರು. ಏನೇ ಬಂದರೂ ಅದನ್ನು ನಗ್ನಗ್ತಾ ಸ್ವೀಕರಿಸಿ ಮುಂದಕ್ಕೆ ಹೋಗೋದನ್ನ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಅವರು ಎಲ್ಲರೂ ಯಾವಾಗಲೂ ನಗಿಸ್ತಾನೆ ಇರ್ತಾರೆ, ಅದು ಅವರ ಶಕ್ತಿ. ನಮಗೆ ಮೇಯರ್ ಮಿತ್ರನ ತುಂಬ ಇಷ್ಟವಾದ ಪಿಕ್ಚರ್ ಅವ್ರದ್ದು. ಆಮೇಲೆ ಭಕ್ತ ಕುಂಬಾರ ಒಂದು ನಮ್ಗೆ ಮರೆಯೋಕ್ಕೆ ಆಗಲ್ಲ. ಒಂದು ಲಾಸೇ ನಮ್ಮ ಇಂಡಸ್ಟ್ರಿಗೆ, ಒಂದು ಒಳ್ಳೆ ವ್ಯಕ್ತಿ ಹೋದ್ರಂತ ಒಂದು ಲಾಸ್ ಆಗಿದೆ. ನಮ್ಮ ಕನ್ನಡ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡೋದವರು ಇವರೇ. ಆಗಿನ ಕಾಲದಲ್ಲೇ ಫಾರಿನ್ ಕರ್ಕೊಂಡು ಹೋಗ್ಬೇಕು, ಮಾಡಬೇಕು ಅಂತ ಮಾಡಿದವರು.
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋದು ಬಿಟ್ಟರೆ ನನಗೆ ಈ ಟೈಮಲ್ಲಿ ಇನ್ನೇನು ಗೊತ್ತಾಗ್ತಿದೆ. ಅಪ್ಪಾಜಿ ಜೊತೆಗೆ ತುಂಬ ಒಡನಾಟ ಇತ್ತು. ಅವ್ರು ಯಾವುದೇ ಕನಸುಗಳಿಗೂ ಮೊದಲು ಬರ್ತಿದೆ ಅಪ್ಪಾಜಿ ಅವರು ನೆನಪು ಬರ್ತಾ ಇದೆ. ಯಾವುದೇ ಸಿನಿಮಾಗಳು ಬರಲಿ, ಕತೆ ಬರಲಿ. ನಾನು ತುಂಬ ಚಿಕ್ಕನು ಅದನ್ನೆಲ್ಲ ನೋಡಿದ್ದು ನಂಗೆ ಜ್ಞಾಪಕ. ಮೇಯರ್ ಮುತ್ತಣ್ಣ ಸಿನಿಮಾ ನೋಡಿದ್ದು ಮಾತ್ರ ಜ್ಞಾಪಕ ನನಗೆ. ಭಕ್ತ ಕುಂಬಾರ ನೋಡಿದ್ವಿ. ಆಮೇಲೆ ಅವ್ರು ಮಾಡಿದ ಸಿನಿಮಾ ನಾವೆಲ್ಲ ಚೆನ್ನೈಲೇ ಇದ್ವಿ. ದ್ವಾರಕೀಶ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಉದಯಶಂಕರ್ ಫ್ಯಾಮಿಲಿ. ಅವ್ರ ಪಿಕ್ಚರ್ಗಳು ಹಾಕಿದಾಗ ನಮ್ಮನ್ನು ಪ್ರಿವ್ಯೂಗೆ ಕರೆಯೋರು, ಹೋಗ್ತಿದ್ವಿ, ಎಲ್ಲ ಒಟ್ಟಿಗೆ ಫ್ಯಾಮಿಲಿ ನೋಡ್ತಾ ಇದ್ವಿ. ದ್ವಾರಕೀಶ್ವರ ಸೇವೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದದ್ದು. ಪ್ರತಿಯೊಬ್ಬರು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಅಂದರೆ ದ್ವಾರಕೀಶ್ವರ ನಿವಾಸಕ್ಕೆ ತೆರಳಿ ಅವರಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರು. ಅವರಿಗಾಗಲೇ ಗೀತಾ ಶಿವರಾಜ್ ಕುಮಾರ್ ಅವರ ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿರೋದ್ರಿಂದ ಕಲಾಕ್ಷೇತ್ರಕ್ಕೆ ಆಗಮಿಸೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ಅವರ ನಿವಾಸಕ್ಕೇ ಹೋಗಿ ಅವರನ್ನು ನೋಡಿಕೊಂಡು ಬಂದಿದ್ದಾರೆ. ಮೇಯರ್ ಮುತ್ತಣ್ಣ ಚಿತ್ರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು. ಇನ್ನೂ ಒಂದು ರೀತಿಯಾಗಿ ಒಂದು ಕಾಕತಾಳೀಯ ಏನಪ್ಪ ಅಂತಂದರೆ, ದ್ವಾರಕೀಶ್ ಅವರಿಗೆ 2 ಪತ್ನಿಯರು. ಮೊದಲ ಪತ್ನಿ ಅಂಬುಜಾ, 2ನೇ ಪತ್ನಿ ಶೈಲಜಾ. ಮೊದಲ ಪತ್ನಿ ಅಂಬುಜಾ ಅವರು ತೀರ್ಕೊಂಡಿದ್ದು ಕೂಡ ಇದೇ ದಿನಾಂಕ ಅಂದರೆ 2021 ಏಪ್ರಿಲ್ 16ನೇ ತಾರೀಕು, ಅಂದರೆ 3 ವರ್ಷಗಳ ಹಿಂದೆ ತೀರ್ಕೊಂಡು ಆದಮೇಲೆ ರಾಜ್ಕುಮಾರ್ ಅವ್ರನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಬರುತ್ತೆ. ಆ ಬಂದ ಸಂದರ್ಭದಲ್ಲಿ ರಾಜ್ಕುಮಾರ್ ನನಗೆ ಬೇಡಪ್ಪ ಆನೆ ಮೇಲೆ ಕೂತ್ಕೊಳ್ಳಲ್ಲ. ನಮ್ಮ ವರದಪ್ಪ ಅವರು ಇದ್ರು, ರಾಜ್ಕುಮಾರ್ ತಮ್ಮ ವರದಪ್ಪ ಅವರು ಕೂಡ ಬೇಡ, ನಮಗೆ ಆನೆ ಮೇಲೆ ಕೂತ್ಕೋಬಾರ್ದು, ನಾವು ದ್ವಾರಕೀಶ ಬಿಡಲಿ ಹಠ ಬಿಡ್ತಿಲ್ಲ ಯಾವತ್ತೂ ಕೂಡ. ಇಲ್ಲ, ನಾವು ಕುತ್ಕೊಳ್ಳೇಬೇಕು, ಅವರು ಮೆರವಣಿಗೆ ಮಾಡಲೇಬೇಕು ಅಂತ. ಆವಾಗ ಹೋಗಿ ಶಾಸ್ತ್ರ ಕೇಳ್ತಾರೆ ಯಾರೊಬ್ಬರನ್ನ, ರಾಜ್ಕುಮಾರ್ ಅವರು ಆನೆ ಮೇಲೆ ಕುತ್ಕೋಬೋದಾ ಅಂತ. ಆ ಶಾಸ್ತ್ರ ಕೇಳಿದಾಗಿಲ್ಲ, ಕುತ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ, ಇವತ್ತು ಆನೆ ಮೇಲೆ ಕುತ್ಕೊಳ್ಳೋದು, ಮುಂದೆ ನೀವು ಆನೆ ಮೇಲೆ ಹಾಗೆ ಬೆಳಿತೀರಾ ನೀವು ಅಂತ ಕೃಷ್ಣಶಾಸ್ತ್ರಿ ಅಂತ ಶಾಸ್ತ್ರದವರು ಅವ್ರು ಹೇಳಿದ್ರು. ಅಂದರೆ ರಾಜ್ಕುಮಾರ್ ಅವ್ರ ವಿಷಯದಲ್ಲಿ ದ್ವಾರಕೀಶದಿಂದ ಗೌರವ ಪ್ರೀತಿ ಮೇಲಾಗಿ ದ್ವಾರಕೀಶರ ಅಂದೆ ಕಪ್ಪು ಬೀಳ್ಪ ಕಾಲದಲ್ಲೇ ಹಿಡಿದಟ್ಟ ಬಿಡ್ತೀರಿ, ಮಾಡಬೇಕು ಅಂದ್ರೆ ಮಾಡಲೇಬೇಕು. ಆ ಥರ ಒಂದು ಅದ್ಭುತವಾದ ಕಲಾವಿದ ಇವತ್ತಿನ ಮುಂದೆ ಇಲ್ಲ. 81 ವರ್ಷ ಆಯಿತು ಅವರು ಹೋಗಿದ್ದಾರೆ. ಆದರೆ ಅವ್ರ ನೆನಪು ಮಾತ್ರ ಹಾಗೆ ಉಳ್ಕೊಂಡಿದೆ. ಅವ್ರು ಮಾಡಿದ ಕೆಲಸಗಳು ಹಾಗೆ ಉಳ್ಕೊಂಡಿದೆ. ಒಂದು ಹೇಳೋರು ಯಾವಳು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹಾಗೇ ಮಾಡಿದ್ರು, ಸಂಪಾದನೆ ಮಾಡಿದ್ರು, ಅದನ್ನು ಹಾಗೆ ಸಿನಿಮಾದಲ್ಲಿ ಹಾಕಿ ಕಳ್ಕೊಂಡ್ರು. ಒಳ್ಳೆ ಮಕ್ಕಳು, 6 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು, ತುಂಬ ಒಳ್ಳೆ ಮಕ್ಕಳು. ಆ ಮಕ್ಕಳಿಗೆ ನಿಜವಲ್ಲೂ ಕೂಡ ದುಃಖವನ್ನು ಭರಿಸುವಂಥ ಸಹಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ತಾಯಿಯನ್ನು ಭುವನೇಶ್ವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ರಾತ್ರಿ ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು.